ನಿಮಗೆ ಗೊತ್ತಾ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಅಸುರನ ದೇಹದಿಂದ ಹುಟ್ಟಿವೆ. ದೇವಾಲಯಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಬಳಸುವುದಿಲ್ಲ? ನಿಜವಾದ ಕಾರಣವೇನು? ಬನ್ನಿ ನೋಡೋಣ. ಒಮ್ಮೆ ದೇವರುಗಳು ಮತ್ತು ಅಸುರರು ಸೇರಿ ಸಮುದ್ರ ಮಥನ ಮಾಡಿದರು. ಅಮೃತವನ್ನು ಪಡೆಯಲು ಮಂದರ ಪರ್ವತವನ್ನು ಮಥನ ದಂಡವಾಗಿ ಮತ್ತು ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಿದರು. ಅಮೃತ ಹೊರಬಂದಾಗ ಲೋಕರಕ್ಷಕನಾದ ಶ್ರೀ ಮಹಾವಿಷ್ಣು ಮೋಹಿನಿ ರೂಪವನ್ನು ಧರಿಸಿ ಅಮೃತ ವಿತರಿಸಲು ಬಂದರು. ಮೋಹಿನಿ ದೇವರುಗಳಿಗೆ ಮಾತ್ರ ಅಮೃತ ನೀಡುತ್ತಿದ್ದರು. ಆಗ ಒಂದು ಅಸುರ ಸ್ವರ್ಬಾನು ದೇವರಂತೆ ವೇಷ ಧರಿಸಿ ದೇವರ ಸಾಲಿನಲ್ಲಿ ಕುಳಿತು ಅಮೃತದ ಒಂದು ಬಿಂದು ಕುಡಿಯಲು ಯಶಸ್ವಿಯಾದನು. ಆದರೆ ಸೂರ್ಯದೇವ ಮತ್ತು ಚಂದ್ರದೇವ ಅವನನ್ನು ಗುರುತಿಸಿ ಶ್ರೀ ವಿಷ್ಣುವಿಗೆ ತಿಳಿಸಿದರು. ತಕ್ಷಣವೇ ಶ್ರೀ ವಿಷ್ಣು ತಮ್ಮ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದರು. ಆ ಚಕ್ರದಿಂದ ಸ್ವರ್ಬಾನು 2 ಭಾಗಗಳಾದನು. ಅವನ ತಲೆ ಭಾಗವು ರಾಹು ಆಗಿ ದೇಹ ಭಾಗವು ಕೇತು ಆಗಿ ಪರಿವರ್ತಿತವಾಯಿತು ಎನ್ನಲಾಗುತ್ತದೆ. ಸ್ವರ್ಬಾನು ದೇಹದಿಂದ ಬಿದ್ದ ರಕ್ತಬಿಂದುಗಳಿಂದಲೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುಟ್ಟಿಕೊಂಡವು. ಅದರ ಕಾರಣದಿಂದಲೇ ಅನೇಕ ಧಾರ್ಮಿಕ ಪರಂಪರೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಾಮಸ ಗುಣದ ಆಹಾರವೆಂದು ಪರಿಗಣಿಸಿ ಪೂಜೆ ಮತ್ತು ವ್ರತಗಳಲ್ಲಿ ಬಳಸುವುದಿಲ್ಲ. ಇದು ಪೌರಾಣಿಕ ನಂಬಿಕೆ. ಆದರೆ ಆಯುರ್ವೇದದಲ್ಲಿ ಇವು ಔಷಧೀಯ ಗುಣಗಳನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೌರಾಣಿಕ ನಂಬಿಕೆ ಮತ್ತು ಔಷಧೀಯ ಗುಣಗಳ ಸಂಗಮ